ಅದು ಬಿ ಜೆ ಪಿಗರಾಗಿರ್ಬೋದು, ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೈಸೂರು ಭಾಗದಲ್ಲಿ ಹೋದರೆ ಸಪೋಸ್ ಏನಾದರೂ ಕುಮಾರಸ್ವಾಮಿಗಳು ಓಡಾಡದೆ ಹೋದ್ರೆ, ಗಟ್ಟಿ ನಿಲ್ಲದೆ ಹೋದ್ರೆ ಈಗ ಇದ್ದಂಥ ಸೀಟ್ಗಳ ಸಹಿತ ಉಳಿದಿಲ್ಲ. ಈಗ ಯಾಕಂದ್ರೆ 14 ಉಳಿತಾರ ಇಲ್ವೋ ಅನ್ನೋ ಚಿಂತೆ ಅದು. JDS ಕೋಟಿ ಒಡೆದು ಛಿದ್ರ ಹಾಗೂ ಎಲ್ಲ ಸಾಧ್ಯತೆಗಳಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲೇ ಏನು ಮಾಡಬೇಕು ಅನ್ನೋದು ದೊಡ್ಡ ಚಿಂತೆ ಆದಾಗ ಉಪಚುನಾವಣೆ ನಿಂತ ನಮ್ಮ ಜನರಲ್ಲಿ ವಿಶ್ವಾಸ ಬರೆಸೋದು. ನಂತರ ಸೋತಂದ್ರೆ ಹೇಳಿದ್ರೆ ಏನು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಮ ಕುಮಾರಸ್ವಾಮಿಗಳು, ಎಲ್ಲ ಪರೀಕ್ಷೆ ಮಾಡಬೇಕಾಗಿತ್ತು, ನಮ್ಮ ಜೊತೆ ಯಾರು ಇರ್ತಾರೋ ಹೋಗ್ತಾರ ಅಂತೇಳಿ, ನನಗೆ ಗೊತ್ತಿತ್ತು ನಾವು ಸೋಲ್ತಿದ್ದು ಅಂತೇಳಿ. ಇರಲಿ ಅಡ್ಡಿಲ್ಲ ಹೇಳಿ ಪಾಪ, ಆದರೆ ವಸ್ತುಸ್ಥಿತಿ ಹಂಗಿಲ್ಲ, ಅವ್ರು ಅಂದ್ಕೊಂಡಂಗಿಲ್ಲ. ಪಾಪ ತಮ್ಮಂತ ಏನೋ ಮುಚ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೋ. ಆದರೆ ಈಗ ಆ 14 ಜನ ಉಳಿತಾರೇನೋ ಅನ್ನುವಂಥದ್ದು ಇವತ್ತು ದೊಡ್ಡ ಪ್ರಶ್ನೆ ಆಗಿಬಿಟ್ಟು, ಅದು ಈ ಪ್ರಶ್ನೆಗೆ ಉತ್ತರ ಕಾಲ ಹೇಳಬೇಕಾದಕ್ಕೆ. ಇವತ್ತು ಕುಮಾರಸ್ವಾಮಿಗಳು ಅದನ್ನು ಉಳಿಸುವ ಸಲುವಾಗಿ ಹೇಗೋ ಕೇಂದ್ರದಲ್ಲಿ ಮಿನಿಸ್ಟರ್ ಇದ್ದಾರೆ, ಆ ಕಾರಣಕ್ಕೆ ಒಂದಿಷ್ಟು BJP ಜೊತೆಗದ. ಈ ಸಂದರ್ಭದಲ್ಲೇ ನಮ್ಮ ದೇವೇಗೌಡರಿಗೂ ರಾಜ್ಯಸಭಾ ಸದಸ್ಯರುಗಳನ್ನೆಲ್ಲ BJP ಏನೋ ಸೇರಿಸಿ ಹೋಗೋದು ಬೀಳ್ತು. ಅವ್ರು ಪಾಪ ಆಶ್ಚರ್ಯ ಪಟ್ಟಿದ್ರು, ಇಳಿ ವಯಸ್ಸಿನಲ್ಲೇ ನಾನು ಆಗ್ಬೋದು ರಾಜ್ಯಸಭಾ ಸದಸ್ಯ ಅಂತೇಳಿ ಹೇಳ್ಕೊಳ್ಳಿಲ್ಲ ಅಷ್ಟೇ. ಯಾಕಂದರೆ ಇಲ್ಲಿ ಮಾನ ಮರ್ಯಾದೆ ಪ್ರಶ್ನೆ ಬರ್ತದೆ, ಪಾಪ ಒಳಗೆ ನುಂಗ್ಕೊಂಡ್ರು. ಅದನ್ನು ಕುಮಾರಸ್ವಾಮಿಗಳು ವಿಷಕಂಠನಂಗೆ ಒಳಗೆ ನುಂಗಿಬಿಟ್ರು. ಬಟ್ ಈಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನಾದರೂ ಈ BJP ಓಟ್ ಬಂದಾವ ನಮಗಂತ ತಿಳ್ಕೊಂಡ್ರು, ಅವೇನು ಬರಲಿಲ್ಲ. ಅವು ಸಹಿತ ಓಂ ನಮಃ ಶಿವಾಯ ಮತ್ತು ನಾವು ಹೋಗಿಬಿಟ್ರು ನಮ್ಮ DKG ಅವರಿಗೆ. ಹೀಗಾಗಿ ಇವತ್ತು ಏನು ಮಾಡಬೇಕು ಅಂತ ಎರಡೂ ಪಕ್ಷಗಳು ತೊಂದರೆ ಅದ. ಆದರೆ BJPಗೆ ಒಂದಿಷ್ಟು ಅವಕಾಶ ಇದ್ದಿದ್ದಾವೆ, ಆದರೆ ಇಲ್ಲಿ JDSಗೆ ಅವಕಾಶ ಇಲ್ಲ. ದೇರ್ ಇಸ್ ನೋ ಎನಿ ವೇ. ಯಾಕಂದರೆ ಇವತ್ತು ತನ್ನಂತ ಉಳಿಸಬೇಕಾಗ್ಯದ, ಅನಿವಾರ್ಯದ, ಸ್ವರಕ್ಷಣೆ ಮಾಡ್ಕೊಳ್ಬೇಕೀಗ. ಅದಕ್ಕೆ ರಾಜ್ಯದ ರಾಜಕೀಯದಲ್ಲಿ ಎಂಟಿಡಬೇಕಾದ್ರೆ ಈಗ ಉಪಚುನಾವಣೆ ನಡೀಲಿಕ್ಕದ, ಅಲ್ಲಿ ಗೆದ್ದು ತೋರಿಸ್ಬೇಕು. ಅಲ್ಲಿ ಗೆದ್ದಿದ್ರೆ ಪ್ರಭಾವ ಬೇರೆ ಆಗ್ತದೆ ಅನ್ನೋ ಚಿಂತನೆ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಸರಿಯೂ ಇರ್ಬೋದು. ಯಾಕಂದರೆ DK ಶಿವಕುಮಾರ್ ಇವತ್ತು ಅತ್ಯಂತ ಪವರ್ಫುಲ್ ಇದ್ದಂಥ ಕಾಂಗ್ರೆಸ್ನ ಇವತ್ತಿನ ಮುಖ್ಯಮಂತ್ರಿ. ಹೀಗಾಗಿ ಹಿರಿಯೂರನ್ನು ಗೆಲ್ಲೋದ್ರಲ್ಲಿ ಸುಲಭದ ಕೆಲಸ